ಶುಭೋದಯ, ನಮಸ್ಕಾರ. ಎಲ್ಲ ನನ್ನ ಮುಖಪುಟದ ಸ್ನೇಹಿತರಿಗೆ ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಹೇಳುತ್ತಾ, ನಿನ್ನೆ ದಿನ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಸೇರಿ ವಿಶೇಷವಾಗಿ 9 ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗ ಮತ್ತು GKY ಬಾಯ್ಸ್ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಮೊದಲನೇದಾಗಿ ನಿನ್ನೆ ಬೆಳಗ್ಗೆ ಸಿಪಾನಿ ಆಶ್ರಮದಲ್ಲಿ ಎಲ್ಲ ನಿರಾಶ್ರಿತರ ಜೊತೆಯಲ್ಲಿ ಒಂದು ಹೊತ್ತಿನ ಊಟದ ಸೇವೆ ಮತ್ತು ಅವರಿಗೆ ಸಮವಸ್ತ್ರ ಅಂದರೆ ಕಂಬಳಿ ಮತ್ತು ಬಟ್ಟೆಗಳು ಕೊಡುವ ಮುಖಾಂತರ ನಮ್ಮೆಲ್ಲ ಸ್ನೇಹಿತರು ಹಮ್ಮಿಕೊಂಡಿದ್ರು. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಗಣೇಶ್, ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ಸರಿಸುಮಾರು 500ರಿಂದ 600 ಜನ ಎಲ್ಲ ಆನೇಕಲ್ ತಾಲೂಕಿನ ಗೌರ್ಮೆಂಟ್ ಶಾಲೆಯ ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರಿಗೆಲ್ರಿಗೂ ಒಂದು ಪಠ್ಯಪುಸ್ತಕ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಮತ್ತು ನನ್ನ ಆತ್ಮೀಯ ಸಹೋದರ ಆದಂಥ ಜಿಗಣಿ ಮೂರ್ತಿ ಮತ್ತು ಸತೀಶ್ ಅವರು ಅಲ್ಲಿ ಸಹ ಎಲ್ಲ ಈ ಏನು ತರಕಾರಿ ಸಂತೆ ಅಲ್ಲಿ ಸುಮಾರು ಒಂದು 300 ಜನ ನಮ್ಮ ಮಾತೆಯರು ಮತ್ತು ಎಲ್ಲ ನಮ್ಮ ಯುವಕರೆಲ್ಲ ಸೇರಿ ಅಲ್ಲಿ ಒಂದು ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು. ನಿನ್ನೆ ಸಮಸ್ತ ನನ್ನ ಮುಖಪುಟದ ಎಲ್ಲ ಸ್ನೇಹಿತರಿಗೂ ನಿನ್ನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದಂಥ ಪ್ರತಿಯೊಬ್ಬರಿಗೂ ನಾನು ಕೋಟಿ ಧನ್ಯವಾದಗಳು, ಅಭಿನಂದನೆಗಳು ಹೇಳ್ತಾ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸ್ತಾ ಇದ್ದೀರಾ. ನಾನು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ. ವಿಶೇಷವಾಗಿ ನನ್ನೆಲ್ಲ 9 ಪಿಲ್ಲರ್ಸ್ ಬಳಗದವ್ರಿಗೂ ನಾನು ಯಾವಾಗಲೂ ಅವ್ರ ಜೊತೆಯಲ್ಲಿ ನನ್ನ ಸಾಯೋವರೆಗೂ ಅವ್ರ ಜೊತೆಯಲ್ಲಿ ಜರ್ನಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತೊಮ್ಮೆ ವಿಶೇಷವಾಗಿ ಮಾಧ್ಯಮ ಮಿತ್ರರು, ನಾನು ಮಾಧ್ಯಮ ಮಿತ್ರರು ನಾನು ಎಷ್ಟು ಸಾರಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾವು ಏನೇ ಒಂದು ಸಣ್ಣ ಕೆಲಸ ಮಾಡಿದ್ರು ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಅವರು ನನಗೆ ಒಂದು ಬೂಸ್ಟ್ ಶಕ್ತಿ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ದಿನ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಧರ್ ಸರು ಮತ್ತು ನಮ್ಮ ರಾಮಸ್ವಾಮಿ, ಕುಮಾರು, ಸತೀಶು, ಶಿವಶಂಕರು, ಮತ್ತೊಬ್ಬ ಸತೀಶು, ಪುರುಷೋತ್ತಮು, ನಮ್ಮ ರೆಡ್ಡಿಯವರು, ನಮ್ಮ CY ಕೃಷ್ಣಣ್ಣನವರು, ಜಯರಾಮ್ ಸರ್ಜವರು, ಇಂಗ್ಲವಾಡಿ ಸೀನಣ್ಣವರು, ಮತ್ತು ನಮ್ಮ ಆನೇಕಲ್ ಮುಂಡರಾಜಣ್ಣವರು, ಮತ್ತು ನಮ್ಮ ಈಲೇಳಿಗೆ ವೆಂಕಟೇಶಣ್ಣವರು, ನಮ್ಮ ಮೂರ್ತಿಯವರು, ಅಂಜನಹಳ್ಳಿ ನಾಗೇಶ್ ಅವರು, ನಮ್ಮ ಮೂಗ್ ಸೀನಣ್ಣವರು, ನಾಗಭೂಷಣ್ ಅವರು, ನಮ್ಮ ಮಂಚನಹಳ್ಳಿ ರಾಜಣ್ಣವರು, ಇವರೆಲ್ಲ ಒಂದು 3 ದಿನ ಪ್ರವಾಸವನ್ನು ಕೈಗೊಂಡಿದ್ದರು. ಹೋಗಲೇಬೇಕಂತ ಹೇಳಿದಾಗ ನಮ್ಮ ಮಾವನಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವರೇ ಮತ್ತು ಶ್ರೀಧರ್ ಸರು ಅವರಿಬ್ಬರು ನೇತೃತ್ವದಲ್ಲಿ ಒಂದು ಗೋವಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಸ್ನೇಹ ಅನ್ನೋದು ಭಾಳ ಬಾಂಧವ್ಯ. ಹಾಗಾಗಿ ಆ ಸ್ನೇಹಕ್ಕೆ ನಾವು ಬೆಲೆ ಕೊಡಬೇಕಂತ ಹೇಳ್ತಾ ಮಗದೊಮ್ಮೆ ಎಲ್ಲ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದವರಿಗೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.